ಇನ್ಸ್ಟಾಗ್ರಾಮ್ ಅವ್ರಿಗೆ ಗೋಳು ಓಳು ಬರೀ ಓಳು ಇನ್ಸ್ಟಾಗ್ರಾಮ್ ಅವ್ರಿಗೆ ಗೋಳು. ಯಾವ ಥರ ಹುಡುಗ ಬೇಕು ಹೇಳಮ್ಮ? ಒಂದು ಒಳ್ಳೆ ವ್ಯೂ ಇದೆ, ತೋರಿಸ್ತೀನಿ ನೋಡಿ. ಬಟ್ ಇದೆಲ್ಲ ಶೇಡ್ ಬರ್ತದೆ. ನಾವೆಲ್ಲ ಕುತ್ಕೊಂಡಿದ್ದೀವಿ, ಹರಟೆ ಹೊಡಿತಿದ್ದೀವಿ, ಚೆನ್ನಾಗಿ ಹರಟೆ ಹೊಡಿತಿದ್ದೀವಿ. ಒಂದು 4-5 ರೀಲ್ಸ್ ಕೂಡ ಮಾಡಿದ್ದೀವಿ, ಗೊತ್ತಿಲ್ಲ ನೋಡಬೇಕು. ರೀಲ್ಸು ಇಲ್ಲಿ ನೆಟ್ ಸಿಗ್ತಾಯಿಲ್ಲ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ. ನೋಡಿದ್ವಿ ಮಾಡೋದಕ್ಕೆ, ಹಂಗೂ ಸುಮ್ಮನೆ ಹಾಗಾಗಿ ರೀಲ್ಸ್ ಮಾಡ್ಕೊಂಡಿದ್ದೀವಿ, ಯಾವುದಾದ್ರೂ ಮ್ಯಾಚಪ್ ಮಾಡೋಣ ಅಂದ್ಕೊಂಡ್ಬಿಟ್ಟು. ಸೊ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಹಾಯ್. ಬೆಳಿಗ್ಗೆ ಎದ್ದಿದ್ದೀವಿ, ಎಲ್ಲರೂ ಎಬ್ಬಿಸ್ತಾ ಇದ್ದೀವಿ. ಇನ್ನೂ ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ, ಎದ್ದೊಳ್ಳ ಬೇಡವಾ ಅಂತ. ಇವ್ರು ನೋಡಿ ಇನ್ನೂ ಫುಲ್ ಟೈಟ್, ಇವರು ಟೈಟ್ ಮಾಡಿ ಗೋಮ ಎದೊಲಿ ನಿಲ್ಸಿಕಲ್ಲ ಎದ್ದು ಹೋಗಿ ಅಂತ ಹೇಳಿ ಯಾವುದೋ ಆದಿಮಾನವ ಬಂದಿದೆ. We are getting down. ಇಳಿತಾ ಇದ್ದೀವಿ. ನಾವು ಕುತ್ಕೊಂಡು ಆಟೋನಲ್ಲಿ ಹೋಗ್ತಾ ಇದೀವಿ. ಬ್ಯಾಕ್ ಅದು ನೋಡಿ ಸೂಪರ್ ಆಗಿದೆ. ಅವ್ರು ನೋಡಿ ಒಳಗಡೆ ಕುತ್ಕೊಂಡಿದ್ದಾರೆ. ರೈಟ್ ಹೊಡ್ತಾ ಇದೀವಿ ನೋಡಿ. ಅಲ್ಲಿ ಸ್ಕೂಲಲ್ಲಿ ಪ್ರೇಯರ್ ಆಗ್ತಾ ಇದೆ, ಪಾಠಶಾಲಾ. ಅವ್ರಿಗೆ ಪ್ಲೀಸ್ ಮಂತ್ರಾಲಯಕ್ಕೆ ಬಂದರೆ ಸಿರಿಲ್ ರಾಜ್ ಅವ್ರನ್ನ ಮೀಟ್ ಮಾಡಿ ಅವ್ರ ಮುಖ ಪರಿಚಯ ಆಮೇಲೆ ಮಾಡಿಸ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಅವ್ರ ಗಾಡಿ ಡ್ರೈವ್ ಮಾಡ್ತಿದ್ದಾರೆ. ಇಲ್ಲ ಅಂತಂದರೆ ನಾವೆಲ್ಲ ಕೆಳಗಡೆ ಪರಿಚಯ ಆಗೋಗ್ಬಿಡ್ತೀವಿ. ನಾವು ನಮ್ಮ ಲೈಫ್ ಎಷ್ಟು ರಿಸ್ಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಬಾಯ್ ನಮ್ಮನ್ನ ಬಿಟ್ಟು ಹೋಗ್ತಿದ್ದೀರಲ್ಲ, ನಾವು ಹಿಂಗೆ ನಡ್ಕೊಂಡು ಹೋಗ್ತೀವಿ. ಬಾಯ್. ಬನ್ನಿ ಗೈಸ್, ನಾವು ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋದಷ್ಟು ಹೆಲ್ತಿ ಜಾಸ್ತಿ. ಸೊ ಫೈನಲಿ ರೂಮಿಗೆ ಬಂದಿದ್ದೀವಿ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಫ್ರೆಶ್ ಅಪ್ ಆಗಬೇಕು. We reached to our destination ಅಂತ ಹಾಕಿ ಒಂದು ವಿಡಿಯೋ. ಮೇಡಂ ರೇಟ್ ಏನಿಲ್ಲ ಅವಾಗ ನೀವು ಅದಕ್ಕೆ ನೋಡಿ ರೂಮ್ ನೋಡ್ಕೊಂಡು ಬನ್ನಿ. ನೀವು ರೆಡಿ ಅವರು ಮಾತಾಡ್ತಾರೆ, ನೋಡಿ ಅವರೇ ಮ್ಯಾನೇಜರ್, ಅವ್ರು ಕ್ಯಾಶ್ ಕೊಡ್ತಾರೆ ನೋಡಿ. ಎಸ್, ಇವಾಗೆಲ್ಲ ರೆಡಿಯಾಗಿ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಆಟೋಯಿಂದ ದೇವಸ್ಥಾನಕ್ಕೆ, ಸೀದಾ ಮಂತ್ರಾಲಯ ದೇವಸ್ಥಾನಕ್ಕೆ, ರಾಯರ ದರ್ಶನ ಮಾಡೋದಕ್ಕೆ. ಎಸ್, ಎಲ್ಲ ಹೆಂಗೆ ಕೂತ್ಕೊಂಡಿದ್ದೀವಿ ನೋಡಿ, ಸೆಟಲ್ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಎಲ್ಲ ರೆಡಿನಾ? ರೆಡಿನಾ? ನಾನು ರೆಡಿ. ಇನ್ನೊಬ್ರು ಇದ್ದಾರೆ ಇಲ್ಲಿ ಕೂತ್ಕೊಂಡಿದ್ದಾರೆ. ವರ್ಷನೂ ರೆಡಿ. ರಯ್ಯ ಸೊ ದರ್ಶನ ಎಲ್ಲ ಆಯಿತು. ಇವಾಗ ಜಸ್ಟ್ ಬಂದ್ವಿ ರೂಮ್ಗೆ. ಇಯರಿಂಗ್ಸ್ ಯಾಕೋ ಚುಷ್ಟಾಯಿತು ಅಂತ ತೆಗ್ದಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಬೇಕು, ಇಲ್ಲ ಅಂದರೆ ಆಗಲ್ಲಪ್ಪ. ನೋಡಿ ಲಿಫ್ಟಲ್ಲಿ ಹೆಂಗೆ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು, ನಾವು ರೀಚ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಚಿಕ್ಕದು, ತುಂಬ ಚಿಕ್ಕದು. 3 ಜನ ನಿಂತ್ಕೊಳ್ಳೋದಕ್ಕೂ ಕಷ್ಟನೇ. ಹಿಂಗೆ ನಿಂತ್ಕೊಂಡಿದ್ದೀವಿ ನೋಡಿ. ಈ ಥರ ನಿಂತ್ಕೊಂಡ್ರೆ ಸ್ಟಕ್ ಆಗೋಗ್ಬಿಟ್ರೆ ಅಂತೂ ಮುಗ್ದೇ ಹೋಯ್ತು. ಗೈಸ್ ಎಲ್ಲಿ ಕೂತಿದ್ದೀವಿ ನೋಡಿ.
ಅಯ್ಯ ನನ್ನ ಕೂದಲು ಮಳೆ ಬರ್ತಿಲ್ಲ. ಇವರೇ ಸಿರಿಲ್ ಅಂತ ನೋಡಿ. ಇವರು ಟೈಮ್ ಸರಿಯಾಗಿ ಬರಲ್ಲ, ನೋಡ್ಕೊಂಬಿಡಿ. ಓಕೆನಾ? ಇಲ್ಲ ಸ್ವಲ್ಪ ರೇಗಿಸ್ತಾ ಇದ್ವಿ. ಓಕೆನಾ? ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಬನ್ನಿ ನೀವು ಮಂತ್ರಾಲಯಕ್ಕೆ ಬಂದಾಗ. ಎಸ್, ಇವಾಗ ಹೋಗ್ತಾ ಇದ್ದೀವಿ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ನೋಡೋದಕ್ಕೆ. ಸೊ ಫಸ್ಟ್ ನಾವು ಬಂದಿರೋದು ಶ್ರೀ ಆಂಜನೇಯ ಟೆಂಪಲ್ಗೆ. ಹನುಮಾನ್ ಟೆಂಪಲ್ ತುಂಬ ಚೆನ್ನಾಗಿದೆ. ಇಲ್ಲಿ ಕಾಪಿರೈಟ್ ಇಶ್ಯೂ ಬರುತ್ತೆ, ಅದಕ್ಕೆ ನಾನು ಹಾಕಿಲ್ಲ. ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಟ್ ನನಗೆ ಆ್ಯಕ್ಚುಲಿ ನಡೆಯೋಕ್ಕೆ ಆಗ್ತಾ ಇಲ್ಲ. ನನ್ನ ಕಾಲು ತುಂಬ ಸೆನ್ಸಿಟಿವ್ ಇದೆ. ನನ್ನ ಕಾಲಲ್ಲಿ ಗಾಯ ಬೇರೆ ಆಗಿದೆ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಹೊರಗಡೆ ವಿಡಿಯೋ ಅಲೋ ಇರಲ್ಲ, ಬಟ್ ತುಂಬ ಪವರ್ಫುಲ್. ನಾವಿರ್ತೀವಿ, ಹೊರಗಡೆ ವಿಡಿಯೋ ಅಲೋ ಇರಲ್ಲ ಅಷ್ಟೇ. ಆ್ಯಕ್ಚುಲಿ ನಂದು ಇನ್ನೊಂದು ಕ್ಯಾಮ್ರಾ ಬಂದುಬಿಟ್ಟು ಆಫ್ ಆಗೋಗಿದೆ, ಸ್ಟೋರೇಜ್ ಫುಲ್ಲಾಗಿ ಹೋಗಿದೆ. ಅದಕ್ಕೆ ಅಂದರೆ ರಾಘವೇಂದ್ರ ಸ್ವಾಮಿ ಅವರು ಶಿಷ್ಯರು ಅಪ್ಪಣ್ಣ ಅವರು ಬಂದು ಇಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ರಂತೆ. ಸೊ ಆ ಪ್ಲೇಸ್ ಇದು. ಬೃಂದಾವನ ಜಾಗ. ಇಲ್ಲಿ ರಾಯರು ಬಂದು ಮೆಡಿಟೇಷನ್ ಮಾಡ್ತಾ ಇದ್ರಂತೆ. ಆ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮು ಬಂದಿದ್ದೆ ನಾನು. ಆವಾಗೂ ಕೂಡ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಬಟ್ ವಿಡಿಯೋಸ್ ಎಲ್ಲ ಪ್ರೈವೇಟಲ್ಲಿ ಇಟ್ಟಿದ್ದೀನಿ. ದಿಸ್ ಇಸ್ ಬೃಂದಾವನ. ಇದು ಅಲ್ಲಲ್ಲ, ಇದು ತುಳಸಿ. ಅಲ್ಲಿದೆ ಬೃಂದಾವನ. ಇಲ್ಲಿ ನೋಡಿ, ಶಿವನ್ಗೆ ಯಾವುದರಿಂದ ನೀರು ಬೀಳ್ತಿದೆ ಅಂತ ಹೇಳ್ಬಿಟ್ಟು ನಂದಿ ಬಾಯಿ ಇದೆಯಲ್ಲ, ಅದರಿಂದ ನೀರು ಬೀಳ್ತಾ ಇದೆ ಶಿವನ್ಗೆ. ಸೊ ಅಲಿಂಗಪ್ಪಂಗೆ ನಿಲ್ಸಮ್ಮ. ಅಲ್ಲಿ ಫೋಟೋ ವಿಡಿಯೋಸ್ ಮಾಡಬಾರ್ದಂತೆ. ಗೈಸ್, ಫೋಟೋಸ್ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಅಂತ ಅಂದ್ಬಿಟ್ರು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ಎಷ್ಟು ಸಾಧ್ಯವಾಯಿತು ಅಷ್ಟನ್ನು ನಾನು ವಿಡಿಯೋ ಮತ್ತು ಫೋಟೋಸ್ ತೊಗೊಂಡಿದ್ದೀನಿ ಅಷ್ಟೇ. ಎಷ್ಟು ದೊಡ್ಡ ಕುಂಡ ಇದೆ ನೋಡಿ, ಹೋಮದ ಕುಂಡ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿರೋ ಸುತ್ತ ವಾತಾವರಣ, ನೇಚರ್ ಬ್ಯೂಟಿಫುಲ್ ಆಗಿತ್ತು. ಅದರಲ್ಲೂ ಸನ್ಸೆಟ್ನ ನೋಡೋದಕ್ಕೆ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಸನ್ರೈಸಿಂದ ಹಿಡಿದು ಸನ್ಸೆಟ್ವರೆಗೂ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಅದೃಷ್ಟ ಮಾಡಿರ್ಬೇಕಲ್ಲ. ಅದರಲ್ಲೂ ಈ ಥರ ಒಂದು ಬ್ಯಾಕ್ ಸೈಡು ಕೂತ್ಕೊಂಡು ಹೋಗೋದಿದೆಯಲ್ಲ, ಒಂದು ಲೈಕ್ ಆಟೋನಲ್ಲಿ, ಅದಂತೂ ಮಸ್ತ್ ಮಜಾ ಅಂತಲೇ ಹೇಳ್ಬೋದು. ಸೊ ಇವಾಗ ಜೈ ಶ್ರೀರಾಮ್ ಆಂಜನೇಯ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಅವರ ಪಾದ ಇದೆ. ಆ್ಯಂಡ್ ಒಳಗಡೆ ಅಲ್ಲಿ ಹೋದರೆ ಇವರು ರಾಘವೇಂದ್ರ ಸ್ವಾಮಿ ಅವರು ತಪಸ್ ಮಾಡಿದ ಜಾಗ. ಓ, ಬಜ್ಜಿ ತಗೊಳಕ್ ಬಂದಿದ್ದಾರೆ ನೋಡಿ ಇವರು. ಬಜ್ಜಿ ಇದೇನು ಬಜ್ಜಿ? ಇದು ಬದನೆಕಾಯ. ತಗೊಳಮ್ಮ ಮಿರ್ಚಿ ಬಜ್ಜಿ. ಯಾರು ಕೇಳಿದ್ದು? ಅದಂಗೆ ಪಾಕೆಟ್ ಲೈಟ್. ಎಲ್ಲಿದ್ದಾನೆ? ಖಾಲಿ ಇದೆ. ಗೈಸ್, ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಮತ್ತು ಅಲ್ಲಿ ಫನ್ ಟಾಕ್ಸ್ ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಬಟ್ ಗಾಡಿನಲ್ಲಿ ನಮಗೆ ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಜಸ್ಟ್ ಇದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೇಚರ್ ಅಂತೂ ಬ್ಯೂಟಿಫುಲ್, ಅಮೇಝಿಂಗ್. ಒಳ್ಳೆ ಟ್ರಿಪ್ ಎಲ್ಲ ಮಾಡಿಸಿದ್ರು. ತುಂಬ ಪೇಷನ್ಸ್ ಲೆವೆಲ್ ಕಮ್ಮಿ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು. ಇವ್ರ ಹೆಸರು ಬಂದು ಸಿರಿಲ್ಲ. ಇವ್ರ ನಂಬರ್ ವೇಟ್ ಅಲ್ಲಿ ಬ್ಯಾಕ್ ಸೈಡು ಲೈಟ್ ಇದಾಗ್ತಿದೆ, ರಿಫ್ಲೆಕ್ಟ್ ಆಗ್ತಿದೆ. ಹಾಂ, ಓಕೆ ಕರೆಕ್ಟ್ ಆಗಿದೆ. ಇವಾಗ ಕರೆಕ್ಟ್ ಆಗಿದೆ. ಹೇಳಿ. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಓಕೆನಾ? ಯಾರು ಅಂದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ಓಕೆ. ಹಾಂ,
ಹಲೋ 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 ಸ್ಟಾಪ್ ಸ್ಟಾಪ್ ಸ್ಟಾಪ್. ಇಲ್ಲೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ವಾಪಸ್. ಇವ್ರು ನಿಂತ್ಕೊಂಡೇ ಇದ್ದಾರೆ, ಟ್ರೈನ್ ಓಡೋಗ್ಬಿಡತ್ತಂತೆ ಇವ್ರಿಗೆ. ನಾನು ಮಾತ್ರ ಕೂಲಾಗಿ ಆರಾಮಾಗಿದ್ದೀನಿ. ಟ್ರೈನ್ ಬರಲಿ ಬಿಡಲಿ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಬರಲ್ಲ ಬೆಂಗಳೂರಿಗೆ ಬರಲ್ವಾ? ಯಾಕೆ? ಇಲ್ಲೇ ಇದ್ಬಿಡ್ತೀನಿ. ರಾಯರಿದ್ದಾರೆ ಅಂತ ಇಲ್ಲೇ ಇದ್ಬಿಡ್ತೀನಿ. ನೋಡೋಣ ಏನಾಗತ್ತಾ ಆಗಲಿ. ಈ ಹುಡುಗಿ ನೋಡಿ ಯೋಚನೆ ಮಾಡ್ತಾ ಕೂತಿದೆ ಪಾಪ. ವೈಮಾ ಯುವರ್ ಸ್ಯಾಡ್. ವೈಮಾ ಯುವರ್ ಸ್ಯಾಡ್. ಮೈಕ್ ಇಲ್ಲ ಅಂತನಾ? ಪರವಾಗಿಲ್ಲ, ಮಾತಾಡಿ, ಕೇಳಿಸುತ್ತೆ. ಇವಾಗ ಯಾರು ಇಲ್ಲ, ಜನ ಯಾರು ಮಾತಾಡ್ತಿಲ್ಲ, ಡಿಸ್ಕಸ್ ಮಾಡ್ತಿಲ್ಲ. ನಿಮ್ಮ ಮಾತು ಕೇಳುತ್ತೆ, ಪರವಾಗಿಲ್ಲ. ನೀವು ಹೀರೋಯಿನ್ ಅಂತ ಇವಾಗ ನಾನು ಪರಿಚಯ ಮಾಡಿಕೊಡ್ತೀನಿ ಎಲ್ರಿಗೂ. ಪರವಾಗಿಲ್ಲ, ಮಾತಾಡಿ. ಮಿಸ್ ದುರ್ಗೆ ಇನ್ನು ಹೀರೋಯಿನ್ ಮಿಸ್ ದುರ್ಗೇಶ್ವರಿ ಅವರು. ಇವರು ನೋಡಿ ಫೇಸ್ ನೋಡಿ, ಹೀರೋಯಿನ್ ಎಲ್ಲ ಲಕ್ಷಣಗಳು ಇವ್ರ ಮುಖದಲ್ಲಿ ಎದ್ದೊಡಿತಿದಾವೆ. ನೋಡಿ ಎಂತ ಶೈನ್ ಇದೆ ನೋಡಿ. ಇವ್ರಿಗೆ ಒಂದು ಹುಡುಗ ಇದ್ರೆ, ಒಳ್ಳೆ ಹುಡುಗ ಇದ್ರೆ ಹುಡುಗಿ ಸೊ ಬೇಗ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ನೀವೇ ಹುಡ್ಗನ ಕಳ್ಸಿ. ಹುಡ್ಗನ ಕಳ್ಸ್ಬೇಕಾ? ಸರಿ, ಕಳ್ಸನಮ್ಮ. ಹೇಳಮ್ಮ ಹೇಳಮ್ಮ ಯಾವ ಥರ ಹುಡುಗ ಬೇಕು ಅಂತ ಹೇಳಿದ್ರೆ, ಅವ್ರು ಹುಡುಕ್ತಾರೆ. ಹೇಳಮ್ಮ, ಒಂದೊಳ್ಳೆ ಹುಡುಗ ಬೇಕು, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಲ್ಲ, ನನ್ಗಲ್ಲ ಇವ್ರಿಗೆ. ನನ್ಗಿಲ್ಲ, ಐ ಆಮ್ ಆಲ್ರೆಡಿ ಮ್ಯಾರಿಡ್. ಐ ಹ್ಯಾವ್ 2 children, ಬಟ್ ಐ ಲುಕ್ ಸೋ ಯಂಗ್. ಸಂತೂರ್ ಮಾಮ್. ಇನ್ಸ್ಟಾಗ್ರಾಮ್ ಅವ್ರಿಗೆ ಗೋಳು ಇನ್ಸ್ಟಾಗ್ರಾಮ್ ಅವ್ರಿಗೆ ಗೋಳು. ಯಾವ ಥರ ಹುಡುಗ ಬೇಕು ಹೇಳಮ್ಮ? ಡೋಂಟ್ ಫೀಲ್ ಶೈ. ಹುಡುಕ್ತೀವಿ. ಸೊ ಎಷ್ಟೊಂದು ಜನ ಇದ್ದಾರೆ ನೋಡೋರೆಲ್ಲ, ನಿಮ್ಗೆ ಗಂಡು ಹುಡುಕ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾವ ಥರ ಬಂದ್ಬಿಡ್ತಾರೆ. ಸುಮ್ಮನೆ ಏನಾಯ್ತು, ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂತಿದ್ದೀರಾ? ಏನು ಮಾಡ್ತಾ ಇದ್ದೀವಿ ನಾವೇನೋ ಕಷ್ಟ ಸುಖನ ಹಂಚ್ಕೊಳ್ತಾ ಇದ್ದೀವಿ. ಆ ಕಷ್ಟ ಸುಖದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಏನಕ್ಕೆ? ಬಜ್ಜಿ ತಿನ್ನೋವಾಗ ಕಷ್ಟ ಸುಖ ಅನ್ಸಿಲ್ಲ, ಇವಾಗ ಹುಡುಗ ನೋಡೋವಾಗ ಕಷ್ಟ ಸುಖ ಅನಿಸ್ತಿದೆ. ಬಜ್ಜಿ ಶೇರ್ ಮಾಡ್ಕೊಂಡು ತಿಂದೆ ತಾನೇ? ಟ್ರೈನ್ ಬಂತಂತೆ. ಸೊ ನಾವು ಡಿನ್ನರ್ ಎಲ್ಲ ಫೋನ್ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡಿದ್ವಿ. ಎಲ್ಲ ಸಿರಿಲ್ ರಾಜ್ ಅವರೇ ನೋಡ್ಕೊಂಡಿದ್ದು. ಸೊ ಗುಡ್ ನೈಟ್. ಇವಾಗ ಮಲ್ಕೊಳ್ತೀವಿ. ಬೈ ಗುಡ್ ನೈಟ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಮಲ್ಕೋಬೇಕು. ನೋಡಿ, ಅವರೆಲ್ಲ ಮಲ್ಕೋಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ಗುಡ್ ನೈಟ್. ಹೇಳೋದೇ ಇಲ್ಲ ಅಂತಾರೆ, ಹೇಳ್ಕೊಡ್ಬೇಕು. ಯು ಗೆಟ್ ಲಾಸ್. ಗುಡ್ ನೈಟ್. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದೀನಿ. ಮಲ್ಕೊಂಡು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್.